ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಿನುತಾ ಸಹನಾ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫಾಲೋ ಮಾಡಿ, ಮತ್ತು ಬೆಲ್ ಐಕನ್ ಇರೋದನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನಿಮ್ಮದು ಫಾಲೋ ಮತ್ತು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇವಾಗ ಟೈಮ್ ಬಂದು 6:45 ಅನಿಸುತ್ತೆ. ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾವ ದೇವಸ್ಥಾನ? ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ನಾನು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಲೂ ಹೇಳ್ತಾನೇ ಇದ್ದೀನಿ, ಬಟ್ ಏನು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ದೇವ್ರದ್ದು ಬ್ಲೆಸ್ಸಿಂಗ್ ತುಂಬ ಇಂಪಾರ್ಟೆಂಟು. ಜನಕ್ಕಿಂತ ದೇವ್ರನ್ನ ನಂಬೋದು ತುಂಬ ಒಳ್ಳೆಯದು ಅಂತ ನನ್ನ ಪ್ರಕಾರ. ಒಪಿನಿಯನ್ ಏನೋ ಗೊತ್ತಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾಯಿದ್ದೀನಿ. ಆಲ್ಮೋಸ್ಟ್ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ದು ಇದೇ ಉದ್ದೇಶಕ್ಕೆ. ತಿರುಪತಿ ನಮ್ಮ ಮನೆ ದೇವರು. ನಾನು ವರ್ಷಕ್ಕೊಂದು ಸಲ ಹೋಗ್ತೀನಿ. ವೆಕೇಷನ್ ಅಂದರೆ ಸಮ್ಮರ್ ಇತ್ತಲ್ವ, ಮಕ್ಕಳಿಗೂ ರಜಾ ಇರುತ್ತೆ ಅಂತ ಹೋಗಿ ಬಂದಾಯಿತು. ಈಗ ಹೊರನಾಡು ಅನ್ನಪೂರ್ಣೇಶ್ವರಿ, ಸಿಗಂದೂರು ಈ ಥರ ಅಂದ್ಕೊಂಡಿದ್ದೀವಿ. ಈಗ ಸಂಜೆ ಹೊರಡೋದು 6 ಗಂಟೆಗೆ. ಅದಕ್ಕೆ ಮುಂಚೆ ಇವತ್ತು ಏನೇನಿದೆಯೋ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿದ್ದೀನಿ. ಇವಾಗ ನಾನು ಪಾತ್ರೆ ತೊಳೆದಿದ್ದೀನಿ, ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬಂದು ಆ್ಯಸ್ ಇಟ್ ಈಸ್ ನಂದು ನ್ಯೂಟ್ರಿಷನ್ ಕ್ಲಬ್ಗೆ ಹೋಗಬೇಕು. ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ, ಒಣಗಾಕಬೇಕು. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅವಿನಾಶು ಮತ್ತು ಸಹನಾ ಮಾಡ್ತಾರೆ. ಬಟ್ ಇವಾಗ ಅವರು ಮಲಗಿದ್ದಾರೆ, ಯಾಕಂದರೆ ನಾನೇ ಎಬ್ಬರಿಸಿಲ್ಲ. ಯಾಕಂದರೆ ನೈಟ್ ಜರ್ನಿ ಇರುತ್ತೆ, ಅವಿನಾಶೇ ಡ್ರೈವ್ ಮಾಡಬೇಕು. ಅದಕ್ಕೆ ಅವ್ರನ್ನ ಎಬ್ಬರಿಸಿಲ್ಲ, ಮಲಗಿಸಿದ್ದೀನಿ ಹಾಗೆ ಮಲ್ಕೊಳ್ಳಿ ಅಂತ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಸೋನು, ಅವಿನಾಶ್ ಮಾಡ್ತಾರೆ. ಮತ್ತು ಬೆಳಗ್ಗೆ ಶೇಕು, ಮಧ್ಯಾಹ್ನ ಆ್ಯಸ್ ಇಟ್ ಈಸ್ ಊಟ. ಬಂದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ತರಕಾರಿ ಇದೆ, ಪಲಾವ್ ಏನಾದರೂ ಮಾಡ್ಕೊಂಡ್ಬರ್ತೀನಿ ಒಂದು ಟೈಮ್ಗೆ. ಹೀಗಿದೆ. ಮತ್ತು ಸ್ನಾನ ಮಾಡ್ಕೊಂಡು ಬಂದು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನ್ಯೂಟ್ರಿಷನ್ ಸೆಂಟರ್ಗೆ ಹೊರಟಿದ್ದೀನಿ. ಟೈಮ್ ಆಗೋಗಿದೆ 8 ಗಂಟೆ. ತಲೆಗೆ ಸ್ನಾನ ಮಾಡಿದ್ದಿನ ಎಲ್ಲ ಲೇಟ್. ಈಗ ಕ್ಲಬ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಅಂದರೆ ಇನ್ವಿಟೇಷನ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡೋದಿದೆ, ಮತ್ತು ಆಫೀಸ್ಗೆ ಹೋಗೋದಿದೆ. ಆಫೀಸ್ಗೆ ಹೋಗ್ಬಿಟ್ಟು ಆಫೀಸ್ಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫುಡ್ಡೆಲ್ಲ ತಂದು, ಈಗ ನಾವು 3 ಡೇಸ್ ಇರೋಲ್ಲ ಅಲ್ಲ, ಆ 3 ಡೇಸ್ ಯಾರ್ಯಾರು ಕೇಳಿದಾರೋ ಅವ್ರಿಗೆಲ್ಲ ಫುಡ್ ಕೊಟ್ಟು ಹೋಗಬೇಕು. ನೋಡೋಣ, ನಾನು ಆಫೀಸ್ಗೆ ಹೋಗ್ತೀನೋ ಇಲ್ವಾ ಗೊತ್ತಿಲ್ಲ. ಅವಿನಾಶ್ನ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವ್ರು ಬಾ ಅಂದರೆ ಹೋಗಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಈಗ ಮನೆಗೆ ಹೋಗ್ತೀನಿ, ಮತ್ತೆ ಸಿಗ್ತೀನಿ. ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾಯಿರಿ, ಸ್ಕಿಪ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈಗ ಮನೆಗೆ ಬಂದೆ. ಮನೆಗೆ ಬಂದು ಅಡುಗೆ ಮಾಡಬೇಕಿತ್ತು. ನಾನು ಮಾಡೋಣ ಅಂದ್ಕೊಂಡಿದ್ದೆ. ಈಗ ಅವಿನಾಶ್ ಮಾಡ್ತಾಯಿದ್ದಾರೆ ಪಲಾವು. ಸ್ವಲ್ಪ ತರಕಾರಿಗಳೆಲ್ಲ ಇತ್ತು. ಇನ್ನು ನಾವು ಹೋಗಿ ಬರೋವರೆಗೂ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಪಲಾವ್ ಮಾಡಿ ಅಂತ ಹೇಳಿದೆ. ಪಲಾವ್ ಮಾಡ್ತಾಯಿದ್ದಾರೆ. ಅದಕ್ಕೆ ಸ್ವಲ್ಪ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ 1 ಟೈಮ್ಗೆ. ಈಗ ಪಲಾವ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು, ಪೂಜೆ ಮಾಡಿಲ್ಲ ಇನ್ನೂ, ಪೂಜೆ ಮಾಡ್ತೀನಿ, ಸಂಜೆ ಮಾಡ್ತೀನಿ. ಇನ್ನೂ ಎಷ್ಟೋ ಒಂದು ಕೆಲಸ ಇದೆ, ಬಟ್ಟೆ ಎಲ್ಲ ಒಣಗಾಕಬೇಕು. ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಹೊಟ್ಟೆ ಹಶ್ವಾಗ್ತಿತ್ತು. ಅವಿನಾಶು ಪಲಾವ್ ಮಾಡಿ ಹೋಗಿದ್ರು. ಪಲಾವ್ ತಿಂತಾಯಿದ್ದೀವಿ. ಬಿಸಿ ಬಿಸಿ ಸಕ್ಕತ್ತಾಗಿದೆ ನೋಡಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಿಮ್ಗೆ ತೋರಿಸೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ತೋರಿಸಿದ್ದು. ಸಕ್ಕತ್ತಾಗಿದೆ ಟೇಸ್ಟು. ಪಲಾವ್ ಏನೊಂದು 10 to 15 ಮಿನಿಟ್ಸಲ್ಲಿ ಮಾಡಿಬಿಟ್ರು. ಸಕ್ಕತ್ತಾಗಿದೆ ಟೇಸ್ಟು. ಹೇಗಿದೆಯೋ? ಸೂಪರಾ? ಎಷ್ಟು ಕೊಡ್ತೀಯಾ ಔಟ್ ಆಫ್ 5? ನಿಮ್ಮ ಅಪ್ಪಂಗೆ 5ಗೆ 4 ಅಂತೆ. ನಾನು ಔಟ್ ಆಫ್ 5 ಕೊಡ್ತೀನಿ. ಚೆನ್ನಾಗಿದೆ. 4.5 ಅಂತ. ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತೆ ಊಟ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಹೊಟ್ಟೆ ಆಗ್ತಿದೆ, ಊಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಮಾಡಿದ್ವಿ. ಅವಿನಾಶ್ ಅವರು ಬಟ್ಟೆ ಐರನ್ ಮಾಡ್ತಾ ಇದ್ದಾರೆ. ಹಲೋ, ಮುಖ ತೋರಿಸು. ಐರನ್ ಮಾಡ್ತಾ ಇದ್ದಾರೆ. ಜನಗಳು ಸೆಲ್ಫ್ ಸಮಾಧಾನ ಮಾಡ್ಕೋತಾರೆ. ಏನು ಮಾಡೋದು ಫ್ರೆಂಡ್ಸ್, ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಲ್ಲ ಅಂದ್ಬಿಟ್ಟು ಅವರೇ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊತಾರೆ. ಹಂಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸಮಾಧಾನ. ಈಗ 1 ಅವರ್ ನಿದ್ದೆ ಮಾಡಿಬಿಟ್ಟು ಎದ್ಬಿಡೋಣ ಫ್ರೆಂಡ್ಸ್, ಯಾಕಂದರೆ ನಿದ್ದೆ ಬರ್ತಾಯಿದೆ ಈಗ. ಓಕೆ
ಓಕೆ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀನಿ ನೋಡಿ. ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಏನಿದ್ರು ಎತ್ಕೊಂಡು ಹೊರಡೋದಷ್ಟೇ. ಪೂಜೆಗೆ ರೆಡಿ ಮಾಡ್ತಾ ಇದ್ದೆ. ಪೂಜೆ ಮಾಡಿ ಅವಿನಾಶ್ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ಪೂಜೆ ಮಾಡಿ ಹೊರಡೋದು. ಓಕೆ ಫ್ರೆಂಡ್ಸ್, ಈಗ ಪೂಜೆ ಆಯಿತು, ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಆಯಿತು, ಎಲ್ಲ ಕಾರ್ಗೆ ಎತ್ತಿಟ್ಕೊಂಡ್ವಿ. ಈಗ ಆಲ್ರೆಡಿ ಹೊರಡ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ. ಇವಾಗ ಹೊರಟಿದ್ದೀವಿ. ಇವಾಗ ನಮ್ಮ ಅಜ್ಜಿನ ಹೋಗಿ ಕರ್ಕೊಂಡು ಬರಬೇಕು. ಕರ್ಕೊಂಡು ಹೋಗ್ಬೇಕು, ಬರಬೇಡ್ದು, ಹೋಗ್ಬೇಕು. ಹಾಯ್ ಮಾಡು. ನೋಡಿ ನಮ್ಮ ಡ್ರೈವರ್. ಒಂದು ನಿಮಿಷ ಫ್ರೆಂಡ್ಸ್, ಮಾತು ಕೇಳಿಸ್ಕೊಂಡ. ಅಯ್ಯೋ ನೀನೇ ತಾನೇ ಡ್ರೈವರ್ ಅಂತ ಹೇಳಿದ್ದು ಮನೇಲಿ. ನಾ ಡ್ರೈವರ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಬಂದರು. ನಮ್ಮಮ್ಮನ ಕರ್ಕೊಂಡು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಹಾಯ್ ಮಾಡಮ್ಮ. ಅವ್ರಿಗೆ ಇವತ್ತು ಅವರು ಮೌನ ವ್ರತ ಆಚರಿಸ್ತಾ ಇದ್ದಾರೆ. ಹಾಯ್ ಮಾಡಮ್ಮ ಅಂದರೆ ಹಿಂಗೆ. ಓಕೆ, ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಸಿಗಂದೂರ್ಗೆ ಹೋಗೋದಕ್ಕೆ. ಈಗ ಫಸ್ಟು ಸಿಗಂದೂರ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೂ ನಾವು ಹೊಸಕೆರಳ್ಳಿಲಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ರೋಡ್ ತೋರಿಸೋ ಗಾಯ್ಸ್ಗೆ. ಈಗ ನಾವು ತುಮಕೂರು ರೋಡಲ್ಲಿ ಹೋಗ್ತಾ ಇದ್ವಿ. ಏನೋ ಇಲ್ಲಿ ಅಬೆ ವಡೆ ಮತ್ತೆ ಗಸಗಸೆ ಪಾಯಸ ಫೇಮಸ್ ಅಂತ ಹೇಳಿದ್ರು ಅವಿನಾಶ್ ಅವರು. ಅದಕ್ಕೆ ಬಂದು ಟೇಸ್ಟ್ ಮಾಡೋಣ ಅಂತ ಮಾತಾಡಿದ್ವಿ. ಸಕ್ಕದಾಗಿದೆ, ಹೆಲ್ದಿ ಫುಡ್ ಆ್ಯಕ್ಚುಲಿ ಸಕ್ಕದಾಗಿದೆ. ನನಗಂತೂ ಸೂಪರಾಗಿ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಹಿಂಗೆ ಆನ್ ದಿ ವೇ ನೀವೇನಾದರೂ ಈ ಕಡೆ ತುಮಕೂರು ಕಡೆ ಬಂದಾಗ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಹೋಟೆಲ್ ತೋರಿಸಿ. ಬೆಂಗಳೂರು ಬರ್ತೀವಿ, ನನಗೆ ಹೆಂಗಾರು ಮಾಡಿ ನಾವು. ನನಗೂ ಆ್ಯಕ್ಚುಲಿ ಇದು ಎಲ್ಲಿದೆ ಹೋಟೆಲು ಅಂತ ಗೊತ್ತಿರಲಿಲ್ಲ. ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಬಂದಿದ್ದು. ನೀವು ಗೂಗಲಲ್ಲಿ ಮ್ಯಾಪ್ ಹಾಕೊಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಹೇಳಿದ್ನಲ್ಲ, ಅಬೆ ವಡೆ ಮತ್ತು ಗಸಗಸೆ ಪಾಯಸ ಹೋಟೆಲ್ಲು. ನಿಮ್ಗೆ ಏನಾದ್ರು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತ ಅಂದರೆ SVS ಅಂತ ಇದೆ ನೋಡಿ ನೇಮು. ಗೂಗಲ್ ಮ್ಯಾಪಲ್ಲಿ ಆಲ್ಮೋಸ್ಟ್ ಬರುತ್ತೆ. ಮಳೆ ಫ್ರೆಂಡ್ಸ್, ಮಳೆ ಬೆಂಗಳೂರಲ್ಲಿ ಎಲ್ಲ ಕಡೆ ಮಳೆ ನೋಡಿ ಸುಮಾರು ದಿನಗಳಾಗಿತ್ತು. ಈಗ ಮಳೆ ಬರ್ತಾ ಇದೆ, ಖುಷಿ ಆಗ್ತಿದೆ. ಖುಷಿಗೆ ವಿಡಿಯೋ ಮಾಡಿದ್ದು ಫ್ರೆಂಡ್ಸ್ ಅಷ್ಟೇ. ನಾವು ಹೋಗ್ತಾ ಇದ್ದೀವಿ, ಮಳೆ ಹನಿ ಆಗ್ತಾ ಇದೆ. ಮಳೆ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಾ? ನಾವಂತೂ ಬೆಂಗಳೂರಲ್ಲಿ ಇಲ್ಲ. ಈಗ ಆಲ್ರೆಡಿ ನಾವು ಆನ್ ದಿ ವೇ ಇದ್ದೀವಿ. ಬೆಂಗಳೂರಲ್ಲಿ ಮಳೆ ಬರ್ತಿದ್ರೆ ಕಮೆಂಟ್ ಮಾಡಿ. ನೈಟ್ ಡ್ರೈವ್ ಅಲ್ವಾ, ಅವಿನಾಶ್ಗೆ ಸ್ವಲ್ಪ ನಿದ್ದೆ ಬರ್ತಿತ್ತು. ಅದಕ್ಕೆ ಒಂದು ಪುರೋಹಿತ್ ಹೋಟೆಲ್ ಅಂತ ಸಿಕ್ತು. ಅಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ ಅಫ್ರೆಶ್ ಆದರೂ ಕುಡಿದ್ರೆ ಸ್ವಲ್ಪ ನಿದ್ದೆ ಅವಾಯ್ಡ್ ಆಗುತ್ತೆ ಅಂತ ಬಂದ್ವಿ. ನಾನು ಹೈಡ್ರೇಟು ಅಫ್ರೆಶ್ ಎಲ್ಲ ತೊಗೊಂಡು ಬಂದೆ. ಬಟ್ ನಾನು ರೆಕಾರ್ಡ್ ಆಗ್ತಾಯಿದೆ ಅಂದ್ಕೊಂಡೆ. ನಮ್ದು ಏನು ಮಿಸ್ಟೇಕ್ ಅಂತ ಅಂದರೆ ಆ ರೆಕಾರ್ಡು ಮೈಕ್ ಆನೇ ಆಗಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಈಗ ಅಫ್ರೆಶ್ ಕುಡ್ದಾಯಿತು. ಅವರು ಟೀ ಕುಡಿದ್ರು, ನಾವು ಅಫ್ರೆಶ್ ಕುಡಿದ್ವಿ. ಈಗ ಹೊರಟಿದ್ದೀವಿ ಮತ್ತೆ ಜರ್ನಿ ಸ್ಟಾರ್ಟ್.